ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಡಿಲಿಷಿಯಸ್ ಆಗಿ ಜ್ಯೂಸಿ ಆಗಿರುವಂಥ ಕ್ಯಾಬೇಜ್ ಮಂಚೂರಿ ಹೆಂಗೆ ಮಾಡೋದು ಅಂತ ಹೇಳಿ ತರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾನಿಲ್ಲೇ ಒಂದು ದೊಡ್ಡ ಕ್ಯಾಬೇಜ್ ತೊಗೊಂಡಿನಿ. ಇದನ್ನು ಫುಲ್ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡೆ ನಾನು. ಈಗ ನಾನು ಇದಕ್ಕೆ ಒಂದು 4 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ. ನೀವು ನಿಮ್ಮ ಟೇಸ್ಟ್ ನೋಡಿನೂ ಹಾಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಪಿಂಚ್ನಷ್ಟು ರೆಡ್ ಕಲರ್ ಹಾಕ್ಕೊಳತ್ತೀನಿ. ನೀವು ಆಪ್ಷನಲ್ ಐತಿ ಕಲರ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಟೇಸ್ಟ್ನ ನೋಡಿಕೊಂಡು ಸಾಲ್ಟನ್ನ ಹಾಕೋತೇನಂತೆ. ನೆಕ್ಸ್ಟ್ ಈಗ ಒಂದು 4 ಚಮಚದಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿನಿ ಮತ್ತು 2 ಚಮಚದಷ್ಟು ಕಾರ್ನ್ ಫ್ಲವರ್ನ ತೊಗೊಂಡಿನಿ. ಈಗ ಇದನ್ನಿಷ್ಟನ್ನು ಡ್ರೈ ಮಿಕ್ಸ್ ಮಾಡೋಣಂತ. ಇದಕ್ಕೆ ನೀರಿನ ಅವಶ್ಯಕತೆ ಬರೋಂಗಿಲ್ಲ, ಕ್ಯಾಬೇಜ್ನಾಗಿನ ನೀರನ್ನು ಇದಕ್ಕೆ ಸಾಕಾಗ್ತೈತಿ. ಹಂಗೇನಾರ ನೆಸಸರಿ ಬಿತ್ತಂದ್ರೆ 1-2-3 ಸ್ಪೂನ್ನಷ್ಟು ನೀರು ಹಾಕೊಳ್ಳೋಣ. ಬಟ್ ಫಸ್ಟ್ ನಾನೀಗ ಇಷ್ಟನ್ನು ಮಿಕ್ಸ್ ಮಾಡ್ಕೋತೇನಂತ. ಸೊ ನೋಡಿರಿ, ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡೇನಿ. ಇದಕ್ಕೆ ಒಂಚೂರು ನಾನು ನೀರು ಹಾಕಿಲ್ಲ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆನ ಬಂದೈತಿ. ಈಗ ಬರ್ರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮಂಚೂರಿನ ಕರ್ಕೊಳ್ಳೋಣಂತ. ಸೊ ಎಣ್ಣೆ ಚಲೋತ್ನಂಗೆ ಕಾದತಿ. ಈಗ ಮಂಚೂರಿ ಹಿಟ್ಟನ್ನ ನಾನು ಒಂದು ಬಾಲ್ ಗತ್ತೆ ಮಾಡ್ಕೋತೇನೆ ಕೈ ಒಳಗನ. ನೆಕ್ಸ್ಟ್ ಈಗ ಈ ಎಣ್ಣೆ ಒಳಗೆ ಸಣ್ಣ ಬಾಲ್ ಮಾಡಿ ಬಿಟ್ಕೋತೇನಂತ. ಇದೇ ಥರ ನಾನು ಎಲ್ಲ ಬಾಲ್ನು ಬಿಟ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ನೋಡಿರಿ, ಈಗ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಮಾಡಿರಿ. ಸಡನ್ನಾಗಿ ಇವನ್ನ ಹೊಳಸ್ಕೋಬೇಡ್ರಿ. ಮ್ಯಾಲೇನು ಬಬಲ್ಸ್ ಬರತ್ತಲ್ಲ, ಅದು ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದಮೇಲೆ ಇವನ್ನ ನಾವು ಹೊಳಸ್ಕೊಳ್ಳೋಣಂತ. ಇಲ್ಲಾಂದ್ರೆ ಮಂಚೂರಿ ಬಾಲ್ಸ್ ಎಲ್ಲ ಒಡೆದೋಗ್ಬಿಡ್ತಾವೆ. ಸೊ ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾವು ಕರ್ಕೊಳ್ಳೋಣಂತ. ಸೊ ನೋಡಿರಿ, ಮಂಚೂರಿ ಬಾಲ್ಸ್ ಕ್ರಿಸ್ಪಿಯಾಗಿ ಕರೆದ ರೆಡಿಯಾಗ್ಯಾವು. ಈಗ ನಾನು ಇನ್ನೊಂದಿಷ್ಟು ಮಂಚೂರಿ ಬಾಲ್ಸ್ನ ಇದೇ ಥರ ಕರ್ಕೊಂಡು ತಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರ್ಣೆ ರೆಡಿ ಮಾಡ್ಕೋತೇನಂತ. ಸೊ ಕ್ಯಾಬೇಜ್ ಬಾಲ್ ಕರೆದ ರೆಡಿ ಅದಾವು. ಈಗ ನಾನು ಒಂದು ಪ್ಯಾನಿಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡು ಇದಕ್ಕೆ ಒಂದು 4 ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡು ಅವನ್ನ ಫ್ರೈ ಮಾಡ್ಕೊಂಡೀನಿ. ನೆಕ್ಸ್ಟ್ ಈಗ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡೀನಿ. ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಜಸ್ಟ್ ಇದನ್ನು ಉಳ್ಳಾಗಡ್ಡಿ ಜೊತೆ ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಇದಕ್ಕೆ 2 ಟೊಮೆಟೊ ಹಣ್ಣಿಂದ ಪ್ಯೂರಿ ಮಾಡಿಟ್ಕೊಂಡಿದ್ದೆ. ಆ ಪ್ಯೂರಿ ಹಾಕ್ಕೊಂಡು ಟೊಮೆಟೊ ಹಣ್ಣಿಂದ ಹಸಿ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಒಂದು 2 ನಿಮಿಷ ನಾನು ಕುದಿಸ್ಕೋತೇನಂತ. ಟೊಮೆಟೊ ಫ್ರೈ ಆಗೈತಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು 2 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ. ನೋಡಿ ಹಾಕೋರಿ, ಯಾಕಂದ್ರೆ ಮಂಚೂರಿಗೆ ಹಾಕೈತಿ ಮತ್ತು ಹಸಿ ಖಾರನೂ ಹಾಕೈತಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ತೀನಿ. ಸಾಲ್ಟನ್ನು ನೀವು ನೋಡಿ ಹಾಕೋರಿ. ಸೋಯಾ ಸಾಸ್ನಾಗೂ ಸಾಲ್ಟ್ ಇರ್ತೈತಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಪಿಂಚ್ ಆಫ್ ಫುಡ್ ಕಲರ್ ಹಾಕೋತೀನಿ. ಫುಡ್ ಕಲರ್ ಆಪ್ಷನ್. ನೆಕ್ಸ್ಟ್ ಈಗ ಇದನ್ನು ಅಷ್ಟನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಫುಲ್ ಹೈ ಫ್ಲೇಮ್ನಾಗ ಇಟ್ಕೊಂಡು ಚಲೋ ಕುದಿ ಬರೋ ಮಟ್ಟ ಕುದಿಸ್ಕೋತೇನಂತ. ಓಕೆ, ಇದು ಚಲೋ ಕುದಿ ಬಂದೈತೆ ನೋಡ್ರಿ. ಈಗ ನಾ ಇದಕ್ಕೆ ಒಂದು 2 ಚಮಚದಷ್ಟು ಸೋಯಾ ಸಾಸ್ನ ಹಾಕೋತೀನಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು 5-6 ಚಮಚದಷ್ಟು ಟೊಮ್ಯಾಟೊ ಸಾಸ್ನ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ ನಾನು. ಸೊ ಈ ಗ್ರೇವಿನ ನಾನು ಥಿಕ್ಕಾಗಿ ಜ್ಯೂಸಿಯಾಗಿ ಮಾಡೋಕೆ ಈಗ 2 ಚಮಚದಷ್ಟು ಕಾರ್ನ್ ಫ್ಲವರ್ ಮತ್ತು ಅರ್ಧ ಕಪ್ನಷ್ಟು ನೀರಿದ್ದ ಒಂದು ಮಿಕ್ಸ್ಚರ್ ಮಾಡಿಟ್ಕೊಂಡೀನಿ. ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಕುದಿನ ಇದನ್ನು ಕುದಿಸ್ಕೋತೇನಂತ. ಈ ಥರ ಮಾಡೋದ್ರಿಂದ ಗ್ರೇವಿ ಥಿಕ್ಕಾಗೂ ಇರ್ತೈತಿ ಮತ್ತು ಜ್ಯೂಸಿಯಾಗೂ ಇರ್ತೈತಿ. ಸೊ ಗ್ರೇವಿ ರೆಡಿ ಆಗೈತಿ. ಮೊದಲು ರೆಡಿ ಮಾಡಿಟ್ಕೊಂಡಂಥ ಮಂಚೂರಿ ಬಾಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಕ್ಯಾಬೇಜ್ ಮಂಚೂರಿ ರೆಡಿ ಆಗ್ತೈತಿ. ಭಾರಿ ಜ್ಯೂಸಿಯಾಗಿ ಡಿಲಿಷಿಯಸ್ ಆಗಿ ಬರ್ತೈತಿ. ಫ್ರೆಂಡ್ಸ್, ಈ ಮಳೆಗಾಲದಾಗ ಸಂಜೆ ಸ್ನ್ಯಾಕ್ಸ್ ಸೂಪರಾಗಿ ಬರ್ತೈತಿ ಕ್ಯಾಬೇಜ್ ಮಂಚೂರಿ. ಲಾಸ್ಟಿಗೆ ಇದನ್ನು ಬಿಸಿಯಾಗಿ ಸರ್ವ್ ಮಾಡಿರಿ, ಇನ್ನೂ ಟೇಸ್ಟ್ ಆಗಿರ್ತೈತಿ. ಈಗ ನಾ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗ್ತೈತಿ. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ವೆರಿ ಡಿಲಿಷಿಯಸ್ ಜ್ಯೂಸಿ ಆಗಿರುವಂಥ ಕ್ಯಾಬೇಜ್ ಮಂಚೂರಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.